ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚೆನ್ನರ್ತ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಂಬ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಈಗ ಒಂದು ಹಾವಿನ ರಕ್ಷಣೆ ವಿಡಿಯೋದೊಂದಿಗೆ ನಿಮ್ಮನ್ನೇ ಬರ್ತಾ ಇದ್ದೀನಿ. ನಿಮಗೆ ಅತಿ ಹೆಚ್ಚಾಗಿ ಹಾವುಗಳು ಕಂಡುಬರೋದು ಮಳೆಗಾಲದಲ್ಲೇ. ಕಾರಣ ಏನಂದರೆ ಮಳೆಗಾಲದಲ್ಲಿ ಮಳೆ ನೀರು ಬಿದ್ದು ಹುತ್ತಲೆಲ್ಲ ನೀರು ಹೋಗಿರುತ್ತೆ. ಇನ್ನೊಂದು ಕಪ್ಪೆಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಹಾವುಗಳು ಹೊರಗೆ ಬರ್ತವೆ, ನಿಮ್ಮ ಕಣ್ಣಿಗೆ ಕಾಣ್ತವೆ. ನಾನು ಮಾಡ್ತಿರೋ ಈ ಸಣ್ಣ ಒಳ್ಳೆಯ ಕಾರ್ಯದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ಭಾಗಿಯಾಗಿ. ಮೊದಲು ಹೇಳ್ದಂಗೆ ಎಲ್ಲ ಹಾವುಗಳು ವಿಷಯ ಇರಲ್ಲ. ನಾಗರಾವು, ಕಟ್ಟಾವು, ಕೊಳಕಮಂಡಲ, ಗರಗಸಮಂಡಲ ಈ 4 ಹಾವು ವಿಷಯ ಇರ್ತವೆ. ಕೆರೆ ಹಾವು, ತೋಳಾವು, ಕುಕ್ಕುರಿ ಹಾವು ಈ ಥರದ್ದೆಲ್ಲ ವಿಷಯ ಇರಲ್ಲ. ನಿಮಗೇನಾದರೂ ಹಾವು ಕಂಡ್ರೆ ಮೊದಲು ನೀವು ಯಾರನ್ನೂ ಅಲ್ಲಿ ಕರೆಯೋಕ್ಕೆ ಹೋಗಬೇಡಿ, ಜನರನ್ನೆಲ್ಲ. ಯಾಕಂದರೆ ಬಂದವರೆಲ್ಲ ಅದನ್ನು ಹೊಡೆಯೋಕ್ಕೆ ನೋಡ್ತಾರೆ. ನಿಮ್ಮೂರಲ್ಲೇ ನಿಮ್ಮ ಅಕ್ಕಪಕ್ಕ ಯಾರಾದರೂ ಸ್ನೇಕ್ ರೆಸ್ಕ್ಯೂ ಮಾಡೋರಿದ್ದರೆ ಅವ್ರನ್ನ ಕರೀರಿ, ಬಂದು ಹಿಡಿತಾರೆ ಅವರು. ಈ ಹಾವುಗಳು ಪರಿಸರ ಸ್ನೇಹಿ ಹೌದು, ಮನುಷ್ಯನ ಸ್ನೇಹಿ ಹೌದು. ಹೋಗ್ಬಿಡ್ತೀವಿ ಸಿಗಲ್ಲ. ಇಲ್ಲೇ ತನ ಅದ ಅಲ್ಲಿ ಕಾಣುತ್ತ तितली कासी कान खाती ना.
ಹಿಡಿದ್ಬಿಡ್ರಿ. ಶಿಫ್ಟ್ ಯಾವನ್ನ ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಯಾರೂ ಇಲ್ದಿರೋ ಸ್ಥಳದಲ್ಲಿ ಹೋಗಿ ಬಿಟ್ಟು ಬಂದೆ. ದಯವಿಟ್ಟು ಯಾರು ಹಾವಷ್ಟೇ ಅಲ್ಲ ಯಾವ ಜೀವಿನೂ ಹಿಂಸೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಯಾವ ಜೀವಿಯಿಂದನೂ ನಿಮಗೆ ಅಪಾಯ ಇಲ್ಲ, ಆದರೆ ಮನುಷ್ಯನಿಂದ ಎಲ್ಲ ಜೀವಿಗೂ ಅಪಾಯ ಇದೆ. ದಯವಿಟ್ಟು ಬದಲಾಗಿ ಎಲ್ಲ ಪ್ರಾಣಿಗಳನ್ನು ಪ್ರೀತಿಸೋದನ್ನು ಕಲಿಯಿರಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಅಂದ್ಕೊಂಡಿದ್ದೀನಿ. ನೋಡಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಪ್ರಾಣಿ ಪ್ರೇಮಿಗಳಿಗೆ ಶೇರ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.